ವೆಲ್ಕಮ್ ಟು ವೈಭವ್ ಕನ್ನಡ ಚಾನಲ್. ಮೊದಲನೇ ಸಲ ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಬಳೆಗಳು ಬಾಕ್ಸಲ್ಲಿ ಎಲ್ಲ ಹಾಕಿಬಿಟ್ಟಿದ್ದೀನಿ. ಕೆಲವೊಂದು ಬಾಕ್ಸಲ್ಲಿದ್ದಾವೆ, ಎಲ್ಲ ಮಿಕ್ಸ್ ಆಗಿಬಿಟ್ಟವೆ. ಒಂದಕ್ಕೊಂದು ಕಲರ್ ಗೊತ್ತಾಗ್ತಾ ಇಲ್ಲ, ಯಾವ ಬಳೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ರೀತಿ ಇದ್ದರೆ ನಾವು ಫಂಕ್ಷನಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಬಳೆ ತೊಗೊಳಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ, ಹುಡ್ಕೊಂಡು ಕೂತ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅವನ್ನ ನೀಟಾಗಿ ಒಂದು ಬಾಕ್ಸಲ್ಲಿ ಜೋಡಿಸೋದನ್ನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಯಾರ ಹತ್ರ ಬಳೆ ಇಷ್ಟೊಂದು ಇರಲ್ಲ ಹೇಳಿ, ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ನೀವು ಹೊಸ ಡ್ರೆಸ್ ತೊಗೊಂಡಾಗ ಪ್ಲಾಸ್ಟಿಕ್ ಶೀಟ್ ಕೊಡ್ತಾರಲ್ವ, ಟ್ರಾನ್ಸ್ಫರ್ ಶೀಟು, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂಥ ಶೀಟ್ನ ಬಿಸಾಕಬೇಡಿ, ತೆಗೆದಿಟ್ಕೊಳ್ಳಿ. ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡಬೇಕಾದ್ರೆ ನನ್ನ ಮಗ ಅಡ್ಡಡ್ಡ ನನಗೂ ಕೊಡು, ನಾನು ಕಟ್ ಮಾಡ್ತೀನಂತ ಬರೇ ಪದೇ ಪದೇ ಅಡ್ಡ ಬರ್ತಾನೇ ಇದ್ದ. ಎಲ್ಲ ನಾನೇ ಮಾಡಬೇಕಂತ ಕಾಯ್ತಿರ್ತಾನೆ ಅವನು. ಪ್ಲೀಸ್ ಈ ವಿಡಿಯೋನ ಯಾರೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ, ನಿಮ್ಗೆ ತಿಳಿಯುತ್ತೆ. ನೋಡಿ ಇದು ಉದ್ದ ಶೀಟ್ ಆಗಿದೆ. ಇವಾಗ ಇದನ್ನು ಮತ್ತೆ ಕಟ್ ಮಾಡಿಕೊಂಡ್ರೆ, ಅಂದರೆ ಸೈಡ್ ಎಡ್ಜಸ್ ಇದ್ದರೆ, ಅಂದರೆ ಕಟ್ ಮಾಡಬೇಕಾದ್ರೆ ಸೊಟ್ಟ ಗಿಟ್ಟಾಗಿದ್ದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಬಳೆನ ತುಂಬ ಖುಷಿಯಿಂದ ಡ್ರೆಸ್ ಮ್ಯಾಚಿಂಗ್ ನಾವು ತೊಗೊಂಡಿರ್ತೀವಿ, ತುಂಬಾ ಬಳೆ ತೊಗೊಂಡಿರ್ತೀವಿ. ಕೆಲವೊಂದು ಬಾಕ್ಸ್ ಕೊಟ್ಟಿರ್ತಾರೆ, ಕೆಲವೊಂದು ಪೇಪರಲ್ಲಿ ಸುತ್ತ ಕೊಟ್ಟಿರ್ತಾರೆ. ತೊಗೊಂಬರ್ತೀವಿ, ತೊಗೊಂಡು ಬಂದು ಆದಮೇಲೆ ಫಂಕ್ಷನ್ ಆದಮೇಲೆ ಡಬ್ಬದಲ್ಲೋ ಬಾಕ್ಸಲ್ಲೋ ಹೆಂಗೆ ಬೇಕಂಗೆ ಇಟ್ಬಿಡ್ತೀವಿ. ಫಂಕ್ಷನಿಗೆ ಹೋಗ್ಬೇಕಾದ್ರೆ ಹುಡ್ಕೋಕೆ ಒದ್ದಾಡ್ತೀವಿ. ಸೊ ಆ ಸಮಸ್ಯೆ ಆಗಬಾರ್ದು ಅಂತಲೇ ನಾನು ಈ ರೀತಿಯಾಗಿ ಎಲ್ಲ ಬಳೆಗಳನ್ನು ಟ್ರಾನ್ಸ್ಫರ್ ಪೇಪರ್ ಶೀಟಿಂದ ರ್ಯಾಪ್ ಮಾಡಿ ಒಂದು ಬಾಕ್ಸಲ್ಲಿ ನೀಟಾಗಿ ಜೋಡಿಸ್ತೀನಿ ನೋಡಿ. 3 ಸ್ಟೆಪ್ಪಾಗಿ ಕಟ್ ಮಾಡ್ಕೊಳ್ಳಿ, ಅಥವಾ 2 ಸ್ಟೆಪ್ಪು. ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಮಡಿಚಿ ನಿಮಗೆ ನೋಡಿ. 2 ಭಾಗ ಮಾಡ್ಕೊಂಡು, ಅಂದರೆ ಜಾಸ್ತಿ ಅಗಲ ಆಗುತ್ತೆ. ಇಲ್ಲ ಅಂತಂದರೆ 3 ಮಾಡ್ಕೊಳ್ಳಿ, ಅಂದರೆ 3 ಬಳೆನ ರ್ಯಾಪ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಾ, ಟ್ರಾನ್ಸ್ಫರ್ ಪೇಪರ್ ಶೀಟಿಂದ ನಾನು ಎಲ್ಲನೂ ಬಳೆಗಳನ್ನ ಸುತ್ತಿಡ್ತಾ ಇದ್ದೀನಿ. ಗಾಜಿನ ಬಳೆ, ಬಿಲ್ವಾರ್ ಬಳೆ, ಆಲ್ಮೋಸ್ಟು ಎಲ್ಲ ಬಳೆನೂ ಸುತ್ತಿಟ್ಟಿದ್ದೀನಿ ನೋಡಿ. ನೀಟಾಗಿ ಒಂದ್ರ ಪಕ್ಕ ಒಂದು ಪಕ್ಕ ಇಟ್ಟಿದ್ದೀನಿ. ಕಲರ್ಗಳು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದ್ದಾವೆ. ಗ್ರೀನು, ಬ್ಲೂ, ಆರೆಂಜ್, ರೆಡ್ಡು, ಚಾಕ್ಲೇಟ್, ಜೊತೆಗೆ ಹಾಗೆ ಬಿಲ್ವಾರ್ಗಳು, ಸ್ಟೋನ್ಸ್, ಎಲ್ಲ ಬಳೆನೂ ಎಷ್ಟು ಈಸಿಯಾಗಿ ಕಲರ್ ಕಾಣಿಸ್ತಾ ಇದ್ದಾವೆ. ಜೊತೆಗೆ ಫಂಕ್ಷನಿಗೆ ಹೋಗ್ಬೇಕಾದ್ರೆ ನಮ್ಗೆ ಈಸಿಯಾಗಿ ತೊಗೊಂಡು ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋನ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನೀವು ಸಹ ನಿಮ್ಮ ಬಳೆಗಳನ್ನ ಈ ರೀತಿಯಾಗಿ ರ್ಯಾಪ್ ಮಾಡಿ, ಟ್ರಾನ್ಸ್ಫರ್ ಶೀಟಿಂದ ರ್ಯಾಪ್ ಮಾಡಿ ಒಂದು ಬಾಕ್ಸಲ್ಲಿ ನೀಟಾಗಿ ಇಟ್ಕೊಳ್ಳಿ, ನಿಮಗೂ ಈಸಿ ಆಗುತ್ತೆ. ಜೊತೆಗೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗಾಯ್ಸ್. ಎಲ್ಲ ಬಳೆಗಳನ್ನೂ ಬಾಕ್ಸಲ್ಲೇ ನಾವು ಇಡೋಕ್ಕಾಗಲ್ಲ, ಜಾಗನೂ ಸಾಕಾಗಲ್ಲ. ಅದೇ ರೀತಿ ನಾವು ಎಲ್ಲನೂ ಬಳೆಗಳನ್ನ ಒಂದು ಬಾಕ್ಸಲ್ಲಿಟ್ಟರೆ ಜಾಗನೂ ಸೇವ್ ಆಗುತ್ತೆ. ಜೊತೆಗೆ ಎಲ್ಲ ಬಳೆನೂ ಒಂದೇ ಸಲ ನಾವು ನೋಡಿದಾಗೂ ಆಗುತ್ತೆ ನೋಡಿ. 2 ಬಾಕ್ಸ್ ದೊಡ್ಡವಿದ್ದಾವೆ, ಅವನ್ನ ಹಾಗೆ ಇಟ್ಟಿದ್ದೀನಿ. ಓಕೆ, ಮತ್ತೆ ಸಿಗೋಣ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನನ್ನ ವಿಡಿಯೋನ ನೋಡಿದವರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಗಾಯ್ಸ್.